ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ಸು ಶೇರು ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ಅದಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ. ಬೆಳಗ್ಗೆ ಯಾಕೆ ನಾನು ಬ್ಲ್ಯಾಕಾಗಿ ಕಾಣ್ತಾ ಇದ್ದೀನಿ ಅಂದರೆ ಬಾಗಿಲು ಮುಚ್ಚಿದ್ದೀನಿ. ಸೊ ಬಾಗಿಲು ತೆಗೆದ್ರೆ ಅದೇ ಮಿಷಿನ್ ಹೇಳಿದ್ನಲ್ವ, ರೇಷ್ಮೆದು ಮಿಷಿನ್ನು, ಅದು ಸೌಂಡ್ಗಳು ಕೇಳಿಸುತ್ತೆ. ಆದರೂ ಇವಾಗಿನ ಫ್ಯಾನ್ ಸೌಂಡ್ ಕೇಳಿಸ್ತಿದೆ. ಸೊ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನೊಂದು 3-4 ದಿವಸ ಅಷ್ಟೇ ಫ್ರೆಂಡ್ಸ್, ವೆಯ್ಟ್ ಮಾಡಿ, ಸ್ಪೀಕರ್ ಬಂದ್ಬಿಡುತ್ತೆ. ಸೊ ಆದಷ್ಟು ವಾಲ್ಯೂಮ್ನ ಜಾಸ್ತಿ ಮಾಡ್ಕೊಂಡು ನಾನು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಡಿಪ್ರೆಷನ್ ಆ್ಯಂಡ್ ಸ್ಟ್ರೆಸ್ಸು, ಅದರಿಂದ ಹೊರಗಡೆ ಹೇಗೆ ಬರಬೇಕು ಅನ್ನೋದನ್ನ ಕೇಳ್ತಾ ಇದ್ದೀನಿ. ಸೊ ಮನುಷ್ಯ ಅಂದಮೇಲೆ ಡಿಪ್ರೆಷನ್ನು, ಸ್ಟ್ರೆಸ್ಸು ಎಲ್ಲ ಇರುತ್ತೆ ಫ್ರೆಂಡ್ಸ್. ಅದರಿಂದ ನಾವು ಹೊರಗಡೆ ಬರಬೇಕು. ಒಬ್ರೊಬ್ರು 1 ಮಂತ್ವರೆಗೂ ಡಿಪ್ರೆಷನ್ ಇರ್ತಾರೆ, ಒಬ್ರೊಬ್ರು 1 ವೀಕ್ವರೆಗೂ. ಅವ್ರ ಮೆಂಟಾಲಿಟಿ ಮೇಲೆ ಅಷ್ಟು ದಿನಗಳ ಮೇಲೆ ಅವರು ಡಿಪ್ರೆಷನಲ್ಲಿ ಇರ್ತಾರೆ. ಸೊ ಆ ಡಿಪ್ರೆಷನ್ನಿಂದ ಹಾಸ್ಪಿಟ್ಲಿಗೆ ಹೋದ್ರೂ ಡಿಪ್ರೆಷನ್ ನಮ್ಮದು ಹೊರಗಡೆ ಬರೋಕ್ಕಾಗ್ತಾಯಿಲ್ಲ ಅನ್ನೋರು, ಮತ್ತು ಡಿಪ್ರೆಷನಲ್ಲಿ ಹೋಗಿರೋರು ಈ ವಿಡಿಯೋನ ನೋಡಿ. ನಾನು ಡಿಪ್ರೆಷನಲ್ಲಿದ್ದೆ, ನಾನಾಗೇ ಸಮಾಧಾನ ಮಾಡಿಕೊಂಡೆ ಫ್ರೆಂಡ್ಸ್. ಯಾರೂ ಬರೋಲ್ಲ ಸಮಾಧಾನ ಮಾಡೋಕ್ಕೆ. ನೀವು ಡಿಪ್ರೆಷನಲ್ಲೇ ಇರ್ರಿ, ಫೀಲಿಂಗಲ್ಲೇ ಇರ್ರಿ, ಯಾರು ಸಮಾಧಾನ ಮಾಡೋಕ್ಕಾಗಲ್ಲ, ಮಾಡೋಕ್ಕೂ ಬರೋದಿಲ್ಲ. ನೀವು ಲವರ್ಸ್ ಆಗಿದ್ರೂ ಸರಿ, ಹುಡುಗ ಡಿಪ್ರೆಷನಲ್ಲಿದ್ದರು ಹುಡುಗಿ ಬರೋಲ್ಲ, ಹುಡುಗಿ ಡಿಪ್ರೆಷನಲ್ಲಿದ್ದರು ಹುಡುಗ ಬರೋಲ್ಲ ಸಮಾಧಾನ ಮಾಡೋಕ್ಕೆ. ಸೊ ನಿಮಗೆ ಯಾರೂ ಸಮಾಧಾನ ಮಾಡೋಕ್ಕಾಗಲ್ಲ. ಈವನ್ ನನಗಷ್ಟೂ ಅಷ್ಟೇ, ನನಗೂ ನಾನೇನಾರ ಇದ್ರಿಂದ ನನಗೂ ಸಮಾಧಾನ ಮಾಡೋಕ್ಕೆ ಯಾರೂ ಬರೋಲ್ಲ. ಎಂಥವರೇ ಪರ್ಸನ್ ಇರಲಿ ನಮ್ಮ ಲೈಫಲ್ಲಿ, ತುಂಬ ಖುಷಿ ಕೊಡೋರೇ ಪರ್ಸನ್ ಇರಲಿ, ಯಾರಿಗೂ ಮಾಡಲ್ಲ. ಒಂದು ಪಕ್ಷ ನಿಮಗೆ ಪೇರೆಂಟ್ಸ್ ಜೊತೆ ಚೆನ್ನಾಗಿದ್ರಿ ಅಂದರೆ ಪೇರೆಂಟ್ಸೇ ಬರ್ತಾರೆ ಫ್ರೆಂಡ್ಸ್. ನಾನು ಹೇಳೋದು ಮಾತು 100ಕ್ಕೂ ಸತ್ಯ. ನೀವು ಎಂಥ ಸಿಚುವೇಷನಲ್ಲೇ ಇರ್ರಿ, ಅಪ್ಪ ಅಮ್ಮಗೆ ಒಂದು ಫೋನ್ ಹಾಕಿ ನೀವು ಹಿಂಗಾಗ್ತಿದೆ ಮಮ್ಮಿ, ಹಿಂಗಾಗ್ತಿದೆ ಪಪ್ಪ ಅಂತಂದರೆ ಸಾಕು, ಅವರು ತಲೆ ಕೆಡಿಸ್ಕೊಂಡು ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡ್ತಾರೆ. ಯಾವುದಾದ್ರೂ ಒಂದು ಕೊಡ್ತಾರೆ. ಆದರೆ ಅವ್ರು ಕೊಡೋ ಸೊಲ್ಯೂಷನ್ ನಮ್ಗೆ ವಿರುದ್ಧ ಆಗಿರುತ್ತೆ, ನಾವು ಮಾಡಲ್ಲ ಅಷ್ಟೇ. ಸೊ ನಾವೇ ಒಂದು ಫೋನ್ ಮಾಡಿ ಹೇಳಿದ್ರೆ ಸಾಕು, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೆ. ಮತ್ತು ಡಿಪ್ರೆಷನಿಂದ ಹೊರ ಬರೋಕ್ಕೂ ಅವರು ಹೇಳ್ತಾರೆ. ನಾವು ಆ ಟಿಪ್ಸ್ನ ಮಾಡಲ್ಲ ಅಷ್ಟೇ ಫ್ರೆಂಡ್ಸ್. ಸೊ ನಿಮಗೆ ಡಿಪ್ರೆಷನ್ಗೆ ಮತ್ತು ಸ್ಟ್ರೆಸ್ ಆಗಲಿ ಏನೇ ಆಗಲಿ ಒಂದು ಪ್ರಾಬ್ಲಮ್ ಆದ್ರೂ ಸರಿ, ನಿಮ್ಗೆ ಯಾವುದೇ ಪೇರೆಂಟ್ಸ್ಗಳು, ಸೊ ನಿಮಗೇನೇ ಪ್ರಾಬ್ಲಮ್ ಬಂದರೂ ಪೇರೆಂಟ್ಸೇ ಆಗೋದು, ಬೇರೆ ಯಾರೂ ಆಗಲ್ಲ, ಸಂಬಂಧಿಕರು ಆಗಲ್ಲ. ನೀವು ಬೆಸ್ಟಿ, ಫ್ರೆಂಡ್ಸು, ಲವರ್ಸು, ಗಂಡ, ಅತ್ತೆ ಮಾವ, ಸಮಥಿಂಗ್ ಹೆಂಡತಿ, ಅವ್ರು ಯಾರೂ ಆಗಲ್ಲ ಫ್ರೆಂಡ್ಸ್. ನಿಮ್ಮ ಪೇರೆಂಟ್ಸೇ. ನೀವು ಎಷ್ಟೇ ಕೆಟ್ಟ ತಪ್ಪು ಮಾಡಿದರೂ ನಿಮ್ಮ ಪೇರೆಂಟ್ಸೇ ಆಗೋದು. ಸೊ ನೀವು ಎಂಥ ತಪ್ಪು ಕೆಲಸ ಮಾಡಿದ್ರು ಕ್ಷಮಿಸೋದು ಸದಾ ನಿಮ್ಮ ಪೇರೆಂಟ್ಸೇ, ಬೇರೆ ಯಾರೂ ಅಷ್ಟು ಈಸಿಯಾಗಿ ಕ್ಷಮಿಸಲ್ಲ. ಸೊ ನೀವು ಲವರ್ಸೇ ನೋಡಿ ತಗೊಳ್ಬೋದು. ಫಾರ್ ಎಕ್ಸಾಂಪಲ್ಲು, ಈಗ ಲವರ್ ಏನಾರ ಸಮಥಿಂಗ್ ಅಂದರೆ ಹುಡುಗಿ ಏನಾರು ತಪ್ಪು ಮಾಡಿದ್ರು ಅಂದ್ರೂ ಹುಡುಗ ಕ್ಷಮಿಸೋಕ್ಕೆ 1 ತಿಂಗಳು ಗಂಟ ತೊಗೋತಾನೆ. ಹುಡುಗ ಏನಾರು ತಪ್ಪು ಮಾಡಿದ್ರು ಹುಡುಗಿ ಕ್ಷಮಿಸೋಕ್ಕೆ 1 ತಿಂಗಳು ಗಂಟ ತೊಗೋತಾಳೆ. ಸೊ ಅದೇ ಪೇರೆಂಟ್ಸಲ್ಲಿ ನೋಡ್ರಿ, ನೀವು ಮಕ್ಕಳುಗಳು ಅಂದರೆ ನಾವು ಮಕ್ಕಳುಗಳು ಏನೇ ತುಂಬ ದೊಡ್ಡ ಕೆಟ್ಟ ಕೆಲಸ ಮಾಡಿದ್ರು ಸದಾ ಅಷ್ಟೇ ಕ್ಷಮಿಸೋಕ್ಕೆ ಒಂದೇ ಅವ್ರು ಮಾಡಿದ್ದಾರೆ ತಪ್ಪು ಅಂತ ಗೊತ್ತಿದ ತಕ್ಷಣ ಅವ್ನು ಕ್ಷಮಿಸ್ಬಿಡ್ತಾರೆ ತಂದೆ ತಾಯಿಗಳು. ಯಾಕೆ ಅಂದರೆ ಮಕ್ಕಳಲ್ವಾ, ನಾವು ಎತ್ತಿರೋ ಮಕ್ಕಳು ಬುದ್ಧಿ ಮಾತು ಹೇಳ್ತಾರೆ ಆ ಟೈಮಲ್ಲಿ. ನೋಡಮ್ಮ, ಆ ಟೈಮಲ್ಲಿ ನಾವು ತಪ್ಪು ಮಾಡಿದ್ದೀವಿ ಅಂತ ಗೊತ್ತಾಗಿದ್ದ ತಕ್ಷಣವೇ ಕ್ಷಮಿಸ್ಬಿಡ್ತಾರೆ. ನೋಡಮ್ಮ ಈ ಥರ ಮಾಡಬೇಡ, ನೋಡ್ರಪ್ಪ ಈ ಥರ ಮಾಡಬೇಡ ಅಂತಲೂ ಬುದ್ಧಿ ಮಾತು ಹೇಳ್ತಾರೆ. ಸೊ ಅಂಥ ತಂದೆ ತಾಯಿಗಳನ್ನ ನಾವು ಬಿಟ್ಬಿಟ್ಟು ಈ ಲವರ್ಸ್ಗಳು ಹಂಗೆ ಹಿಂಗೆ ಅಂದ್ಕೊಂಡು ಬರ್ತೀವಿ. ಆ ಟೈಮಲ್ಲಿ ಅವ್ರು ಕ್ಷಮಿಸೋ ಅಂಥದ್ದು ಬೇಗ ಲವರ್ಸ್ಗಳಾಗಲಿ, ಸಂಬಂಧಿಕರಾಗಲಿ, ಬೇರೆ ಫ್ರೆಂಡ್ಸಿಗೆ ಅವ್ರು ಯಾರು ಕ್ಷಮಿಸಲ್ಲ ಅಷ್ಟು ಬೇಗ. ಸೊ ನೀವು ಪ್ರಾಬ್ಲಮ್ಮು, ಡಿಪ್ರೆಷನ್ನು ಅಂತ ಬಂದಾಗ, ಲವಲ್ಲೇ ಆಗಲಿ ಪ್ರಾಬ್ಲಮ್ಮು, ಡಿಪ್ರೆಷನ್ನು ಅಂತ ಬಂದಾಗ ನಿಮ್ಮ ಪೇರೆಂಟ್ಸ್ಗೆ ಹೇಳ್ಕೊಡಿ. ಅವ್ರೇನಾರ ಒಂದು ಸೊಲ್ಯೂಷನ್ ಹುಡುಕ್ತಾರೆ. ನಿಮ್ಮೊಳಗೆ ನೀವು ಡಿಪ್ರೆಷನ್ನ ತಗೊಂಡು ನಿಮ್ಮೊಳಗೆ ನೀವು ನೋವು ತುಂಬಿಕೊಂಡು ಇದ್ದರೆ ಅದು ನಿಮಗೆ ಎಫೆಕ್ಟು, ನಿಮ್ಮ ಆರೋಗ್ಯಕ್ಕೆ ಎಫೆಕ್ಟು, ನಿಮಗೆ ಎಫೆಕ್ಟು. ಆಮೇಲೆ ನೀವೇನಾರ ಸೂಸೈಡು ಆ ಥರ ಈ ಥರ ಥಿಂಕ್ಗಳು ಮಾಡಿಕೊಂಡು, ಸೊ ಅದೆಲ್ಲ ತಪ್ಪು ಫ್ರೆಂಡ್ಸ್. ಯಾಕಂದರೆ ಎಷ್ಟು ತಿಂಗಳ 9 ತಿಂಗಳುಗಳು ಎತ್ತಿ ಒತ್ತಿ ಸಾಕಿರ್ತಕ್ಕಂಥ ಪೇರೆಂಟ್ಸ್ಗಳಿಗೆ ನಾವು ಮೋಸ ಮಾಡಬಾರ್ದು. ನಾನು ಮಾಡಿದ್ದೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಡಿಪ್ರೆಷನಿಂದ ಹೊರಗಡೆ ಬರೋಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ಒಂದು ಥಿಂಕ್ನ ನೀವು ಯೋಚನೆ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ನೀವು ಒಂದು ಥಿಂಕ್ನ ಯೋಚನೆ ಮಾಡಬೇಕು. ಏನಪ್ಪ ಅಂತಂದರೆ, ಇವಾಗ ನೀವು ಡಿಪ್ರೆಷನ್ ಇವಾಗ ನಾನೇ ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿರ್ತೀನಿ. ಅಯ್ಯೋ ಇವಾಗ ನಾನು
ಮ್ಯಾರಿಡ್ ಅಲ್ವಾ. ಸೊ ನನ್ನ ಗಂಡ ನನ್ನ ಮದುವೆಗಿಂತ ಮುಂಚೆ ಆದರೆ ನಮ್ಮ ಪೇರೆಂಟ್ಸು ಹಿಂಗೆಲ್ಲ ಮಾಡ್ತಾಯಿದ್ರು, ಚೆನ್ನಾಗಿ ನೋಡ್ಕೊತಾಯಿದ್ರು. ನನ್ನ ಗಂಡ ಹಿಂಗೆ ಹಂಗೆ ಅಂತ ಅನ್ಕೊಂಡು ನಾನು ಇವಾಗ ಡಿಪ್ರೆಷನಲ್ಲಿ ಹೋಗಿರ್ತೀನಿ. ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಆ ಥರ ಆಗಿದೆ ಅಂತ ತಿಳ್ಕೊಬೇಡಿ, ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಸೊ ಇವಾಗ ನಾನು ಡಿಪ್ರೆಷನಲ್ಲಿ ಹೋಗಿದ್ದೀನಿ. ಇವಾಗ ನಾನು ಡಿಪ್ರೆಷನ್ನ ನಾನೇ ನನ್ನ ಗಂಡ ಕೇಳಲ್ಲ. ಫಾರ್ ಎಕ್ಸಾಂಪಲ್ಗೆ ನಾನು ಹೇಳ್ತಿರೋದು, ನನ್ನ ಗಂಡ ಕೇಳಲ್ಲ ಯಾಕೆ ಈ ಥರ ಇದೆಯಾ, ಯಾಕೆ ಏನು ಅಂತ ಕೇಳಲ್ಲ. ಸೊ ಅವ್ನಿಗೆ ಗೊತ್ತಿಲ್ದಿರಂಗೆ ಅವ್ನಿಗೆ ಗೊತ್ತಾದರೆ ಮತ್ತೆ ಕೇಳ್ತಾನೆ, ಮತ್ತೆ ತಿರ್ಗಾ ಸುಮ್ಮನೆ ಇನ್ನೊಂದೇನೋ ಆಗುತ್ತೆ ಅಂದ್ಬಿಟ್ಟು ನನ್ನ ಡಿಪ್ರೆಷನ್ನ ನಾನೇ ಅವ್ನು ಇಲ್ದಿರೋವಾಗ ಒಳಗಡೆನೇ ಇಟ್ಕೊಂಡಿರ್ತೀನಿ. ಸೊ ರಾತ್ರಿ ಆದ್ರೂ ಫುಲ್ಲು ಯೋಚನೆ ಮಾಡ್ತೀನಿ, ಏನು ಫುಲ್ಲು ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತೀನಿ, ಕೈಯೆಲ್ಲ ಕುಯ್ಕೊಳ್ಳೋದು, ಏನೇನೋ ಮಾಡ್ಕೊಳ್ಳೋದು. ಸೊ ಆ ಥರ ಎಲ್ಲ ಇದ್ದಾಗ ನಾನು ಯೋಚನೆ ಮಾಡ್ಕೊತೀನಿ, ಏನು ಈ ಥರ ನನ್ನ ಲೈಫಲ್ಲಿ ಈ ಥರ ಆಗ್ಬಿಡ್ತಲ್ಲ, ಆ ಥರ ಆಗ್ಬಿಡ್ತಲ್ಲ. ಸೊ ಅಲ್ಲ, ನಮ್ಮ ಪೇರೆಂಟ್ಸು ನನಗೆ ಎಷ್ಟೋ ತಿಂಗಳುಗಳು ಒತ್ತಿ ಎಷ್ಟು ಚೆನ್ನಾಗಿ ಒಂದೂ ಕೊರತೆ ಇಲ್ದಿರಂಗೆ ನನ್ನ ಸಾಕಿ ಬೆಳೆಸಿದ್ದಾರೆ. ಸೊ ನನ್ನ ಕೆಪಾಸಿಟಿ ನನಗೆ ಗೊತ್ತಿದೆ. ಸೊ ನಾನೇನು ಅಂತ ನಮ್ಮ ಪೇರೆಂಟ್ಸ್ಗೂ ಗೊತ್ತಿದೆ, ನಾನೇನು ಅಂತ ನನ್ನ ಸೆಲ್ಫ್ಗೂ ಗೊತ್ತಿದೆ ಅಲ್ವಾ. ನಾವು ಅನ್ಕೋಬೇಕು. ಸೊ ನಾನೇನು ಅಂತ ನನಗೆ ಗೊತ್ತಿದೆ. ಏನೋ ಇವಾಗ ನಾವು ಮದುವೆ ಆಗ್ಬಿಟ್ಟು ಗಂಡ ಅಂತ ಬಂದವನೇ ಅವನೇನೋ ಅಂದ, ಅವನೇನೋ ಮಾಡ್ದ, ಅದರಿಂದ ನಾನು ಡಿಪ್ರೆಷನ್ಗೆ ಹೋಗೋದು ಏಂತಕ್ಕೆ ಪ್ರೀತಿ ಇರುತ್ತೆ ನಿಜ. ನಾನು ಕಮೆಂಟಲ್ಲಿ ಹಾಕ್ಬೋದು, ನೀವು ಹೇಳ್ತೀಯ ಅಷ್ಟೇ, ಹೇಳೋರ್ಗೆ ಏನು ಗೊತ್ತಿರುತ್ತೆ, ನೀವು ಹೇಳೋವಾಗ ಅಷ್ಟೇ ಅದೆಲ್ಲ ಇರುತ್ತೆ, ಬಟ್ ನೋವು ತಿನ್ನೋರಿಗೆ ಗೊತ್ತಿರುತ್ತೆ ಅಂತ ನೀವು ಹೇಳ್ತೀರಾ. ಆ ನೋವು ನಾನು ತಿಂದಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ನೀವು ಮನಸ್ಸೊಳಗಡೆ ಅನ್ಕೋಬೇಕು, ಪ್ರೀತಿ ಇರುತ್ತೆ ನಿಜ, ಇಲ್ಲ ಅಂತ ಹೇಳಲ್ಲ. ಎಲ್ಲರಿಗೂ ಪ್ರೀತಿ ಇರುತ್ತೆ. ಪ್ರೀತಿ ಇದ್ದವ್ರಿಗೆ ತಾನೇ ಡಿಪ್ರೆಷನ್ಗೆ ಹೋಗ್ತಿದೆ, ಇಲ್ಲಾಂದರೆ ಸುಮ್ಮನೆ ಹೋಗೋಕ್ಕಾಗುತ್ತಾ. ಸೊ ಪ್ರೀತಿ ಇದ್ದಾಗ ನೀವು ಅನ್ಕೋಬೇಕು, ಸೊ ಅವನು ಪ್ರೀತಿ ಕೊಟ್ಟಿದ್ದಾನೆ ನಿಜ, ನಾವು ಪ್ರೀತಿ ಮಾಡಿದ್ದೀವಿ ನಿಜ. ನಮಗೆ ಅಂತ ಒಂದು ಪ್ರಪಂಚ ಇರುತ್ತಾ, ಮೊದಲನೇದು ನಮಗೆ ಅಂತ ಒಂದು ಜೀವ ಇರುತ್ತಾ, ಏನು ಮಕ್ಕಳು ನಮಗೆ ಅಂತ ಒಂದು ಜೀವ ಬಂದಿರುತ್ತಾ. ಸೊ ನನಗೆ ಅಂತ ನಮ್ಮ ಫ್ಯಾಮಿಲಿ ಇದ್ದಾರಾ, ಅಪ್ಪ ಅಮ್ಮ ಇದ್ದಾರಾ. ಸೊ ಮದುವೆ ಆಗಿರೋರಿಗೆ ಒಂದು ಜೀವ ಇಲ್ಲ ಅಂತಲೂ ಇಟ್ಕೊಳ್ಳಿ, ಮಕ್ಕಳು ಹುಟ್ಟಿಲ್ಲ ಅಂತಲೂ ಇಟ್ಕೊಳ್ಳಿ. ಸೊ ಅಂಥವ್ರಿಗೂ ಹೇಳ್ತಾ ಇದ್ದೀನಿ, ನಮಗೆ ಅಂತ ನಾನು ಹುಟ್ಟಿಸಿದ ಅಪ್ಪ ಅಮ್ಮ ಇದ್ದಾರಾ. ನೀವು ಡಿಪ್ರೆಷನಲ್ಲಿ ಹೋಗೋದ್ರಿಂದ ನಿಮ್ಮ ತಂದೆ ತಾಯಿಗೆ ನಾಳೆ ದಿವಸ ಗೊತ್ತಾಯ್ತಂದರೆ ಅವರು ನೋವು ತಿಂತಾರೆ. ನಿಮ್ಗಿಂತ ಜಾಸ್ತಿ ತಂದೆ ತಾಯಿಗಳು ನೋವು ತಿಂತಾರೆ. ಸೊ ನೀವಾಗೆ ಅಂದ್ಕೊಳ್ರಿ, ನನಗೆ ಅಂತ ಒಂದು ಜೀವ ಇರಬೇಕಾದ್ರೆ ನಾನು ಯಾಕೆ ಇವ್ರಿಗೋಸ್ಕರ ನಾನು ಡಿಪ್ರೆಷನ್ಗೆ ಹೋಗಲಿ, ನಾನು ಯಾಕೆ ಡಿಪ್ರೆಷನ್ಗೆ ಹೋಗಿ ನಾನೇನೋ ನನ್ನ ಕೈ ಕುಯ್ಕೊಳ್ಳೋದು, ನಾನೇನೋ ಮಾಡ್ಕೊಳ್ಳೋದು ಯಾಕೆ ಮಾಡ್ಕೊಳ್ಳಿ ಅಂತ ನೀವೇ ಒಂದು ಕ್ವಶನ್ ಮಾರ್ಕ್ ಮಾಡ್ಕೊಳ್ಳಿ. ಸೊ ಡಿಪ್ರೆಷನ್ಗೆ ಹೋದಾಗ ಆ ಟೈಮಲ್ಲಿ ಬರಲ್ಲ, ಬಟ್ ನೀವು ಹುಟ್ಟಿಸ್ಕೋಬೇಕು. ಆ ಟೈಮಲ್ಲಿ ಒಂದು 2 ನಿಮಿಷ ನೀವು ಡಿಪ್ರೆಷನ್ಗೆ ಹೋಗಿರ್ತೀರ. ಸೊ 3ನೇ ನಿಮಿಷಕ್ಕೆ ನೀವು ಕ್ವಶನ್ ಮಾರ್ಕ್ ಮಾಡ್ಕೋಬೇಕು, ಯೋಚನೆ ಮಾಡಬೇಕು. ನೀವು ಏನೇನೆಲ್ಲ ಯೋಚನೆ ಮಾಡ್ತೀರ, ಅಯ್ಯೋ ನಾನು ಸತ್ತೋಗ್ಬೇಕು, ಹಿಂಗೆ ಹಂಗೆ ಅಂತೆಲ್ಲ ಯೋಚನೆ ಮಾಡ್ತೀರಲ್ವ. ಸೊ ಇದು ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಿ. ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರಲ್ಲ, ಸೊ ಪಾಸಿಟಿವ್ ಆಗೋ ಥಿಂಕ್ ಮಾಡಿ. ಸೊ ಯಾರೋ ಏನೋ ನಮ್ಮ ಥರ್ಡ್ ಪರ್ಸನ್ನು ಅಥವಾ ಗಂಡ ಏನೋ ಅಂದ, ಏನೋ ಹಿಂಗೆ ಮಾಡ್ತಾ ಇದ್ದಾನೆ ಇತ್ತೀಚೆಗೆ, ಹಾಗೆ ನಂಗೆ ನೋವಾದರೂ ಬರ್ತಿಲ್ಲ ಅನ್ನೋ ನೀವು ಡಿಪ್ರೆಷನ್ಗೆ ಹೋಗೋ ಬದಲು ನೀವೊಂದು ಕ್ವಶನ್ ಮಾರ್ಕ್ ಮಾಡ್ಕೊಳ್ಳಿ. ನನಗೆ ಅಂತ ಒಂದು ಜೀವ ಇದೆ. ಸೊ ನನಗೆ ಅಂತ ನಮ್ಮ ಪೇರೆಂಟ್ಸು ಅಷ್ಟು ಎತ್ತಿ ಒತ್ತಿ ಸಾಕಿ ಅವ್ರು ತಿನ್ನೋಕ್ಕಾಗದೇ ಇದ್ರೂ ಅವ್ರು ತಿನ್ನೋ ತಟ್ಟೆಯಲ್ಲಿ ತೆಗೆದು ತಿನ್ನೋಕ್ಕಾಗ್ತಾಯಿದ್ರು. ಅರ್ಥ ಮಾಡ್ಕೊಳ್ಳಿ, ಅವ್ರು ತಿನ್ನೋ ತುತ್ತನ್ನ ನಮಗೆ ಆಗ್ತಾಯಿದ್ರು, ಅವ್ರು ಉಪವಾಸ ಇದ್ದು ನಮಗೆ ಊಟ ಆಗ್ತಾಯಿದ್ರು. ಸೊ ಅಂಥ ಜೀವಗಳಿಗೆ ನಾವು ಡಿಪ್ರೆಷನ್ಗೆ ಹೋಗಿ ನಾವು ಇನ್ನೊಂದೇನೋ ಮಾಡಿಕೊಂಡ್ರೆ ಸರಿನಾ? ಮೋಸ ಮಾಡಿದಾಗಲ್ವ ಅಲ್ಲಿ. ಸೊ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಆ್ಯಟಿಟ್ಯೂಡ್ ಅನ್ನೋದು ಇರಬೇಕು ಮನುಷ್ಯನಿಗೆ. ಏನು ಫುಲ್ಲು ಫೀಲಿಂಗ್ ಆಗೋದು, ಆ ಥರ ಆಗೋದು ಎಲ್ಲ ಬಿಟ್ಬಿಡ್ರಿ. ಡಿಪ್ರೆಷನ್ ಇವಾಗೆಲ್ಲ ವರ್ಕೇ ಆಗಲ್ಲ. ಹೇಳಬೇಕು ಅಂದರೆ ಡಿಪ್ರೆಷನ್ಗೆ ಹೋಗೋದು, ಕೈ ಕುಯ್ಕೊಳ್ಳೋದು ಇವಾಗೆಲ್ಲ ಇಲ್ಲವೇ ಇಲ್ಲ. ಇದು ಪ್ರಪಂಚ ಹೇಗಾಗ್ಬಿಟ್ಟಿದೆ ಅಂದರೆ, ಲವ್ ಫೇಲ್ಯೂರ್ ಆದರೂ ಡಿಪ್ರೆಷನ್, ಪೇರೆಂಟ್ಸ್ ಏನೋ ಅಂದರೂ ಡಿಪ್ರೆಷನ್, ಗಂಡ ಏನಾದರೂ ಅಂದ್ರೂ ಡಿಪ್ರೆಷನ್. ಸೊ ಡಿಪ್ರೆಷನ್ ಅನ್ನೋದನ್ನು ಬಿಟ್ಬಿಡಿ. ಆಗಬೇಕು ಡಿಪ್ರೆಷನ್ನು, ಅತಿ ತೀರ ಆಗಬಾರ್ದು. ಒಂದು ದಿನದಲ್ಲಿ ಡಿಪ್ರೆಷನ್ ಆಗಿಬಿಟ್ಟು ಮಾರನೇ ದಿನ ಮಾರ್ನಿಂಗ್ ಎದ್ಬಿಟ್ಟು ಫ್ರೆಶ್ ಆಗಿಬಿಡ್ಬೇಕು. ಸೊ ಯಾರೋ ಏನೋ ಅಯ್ಯೋ ನನ್ನ ಗಂಡ ಹಿಂಗಂದ ಅಂದ್ಬಿಟ್ಟು ನಾನು ಯಾಕೆ ಡಿಪ್ರೆಷನ್ಗೆ ಹೋಗಲಿ? ನಾನು ಯಾಕೆ ಡಿಪ್ರೆಷನ್ಗೆ ಹೋಗಲಿ? ಪ್ರೀತಿಸಿದಾನೆ ನಿಜ, ಪ್ರೀತಿಸೋನು ಅಷ್ಟು
ಎತ್ತಿನ ಪ್ರೀತಿಸೋನು, ಕೇರ್ ಮಾಡೋನು, ನನ್ನ ನೋವಿಗೆ ಅವನಾಗಲಿಲ್ಲ ಅಂದರೆ ಏನು? ನನ್ನ ನೋವಿಗೆ, ನನ್ನ ಡಿಪ್ರೆಷನ್ಗೆ ಒಂದು ಮಾತು ಕೇಳ್ದಿರೋನು ಹೇಗೆ? ಅವನಿಗೋಸ್ಕರ ನಾನು ಡಿಪ್ರೆಷನ್ ಹೋಗ್ಲಾ? ನೀವಲ್ಲಿ ಕ್ವಶನ್ ಮಾರ್ಕ್ ಹಾಕ್ಕೊಳ್ರಿ. ಅವಾಗ ನೀವು ಮುಂದಿನ ಸತಿ ಡಿಪ್ರೆಷನ್ಗೆ ಹೋಗೋದೇ ಬಿಟ್ಬಿಡ್ತೀರಾ. ಸೊ ನನಗೆ ಏನು ಅನಿಸುತ್ತೆ ಅಂದರೆ, ನೀವು ಡಿಪ್ರೆಷನ್ಗೆ ಹೋಗೋಕ್ಕಿಂತ ಮುಂಚೆನೂ ಥಿಂಕ್ ಮಾಡಿರಿ. ಸೊ ಒಬ್ರೊಬ್ರು ಕೈ ಕುಯ್ಕೊಳ್ತಾರೆ, ನಾನು ಹಂಗೆ ಮಾಡಿದ್ದೀನಿ. ಸೊ ನಾನು ಮುಂಚೆ ಆಗಿರೋದನ್ನೇ ಹೇಳ್ತಾ ಇರೋದು. ಸೊ ನಮ್ಮಪ್ಪ ಅಮ್ಮ ಹಿಂಗೆ ಹೇಳ್ತಾಯಿದ್ರು. ನಮ್ಮಪ್ಪ ನನ್ನ ವಿರುದ್ಧವಾಗೇ ಇರೋದು ಫ್ರೆಂಡ್ಸ್, ಸುಳ್ಳು ಯಾಕೆ ಕೇಳಬೇಕು. ನಮ್ಮಪ್ಪ ನಾನು ಏನೇ ಮಾಡಿದ್ರು ನಮ್ಮಪ್ಪ ನನಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಅಂದರೆ ಎಜುಕೇಷನಲ್ಲಾದರೆ ಸಪೋರ್ಟ್ ಮಾಡ್ತಾಯಿದ್ರು. ಅಂದರೆ ನನ್ನ ಮಗಳು ದೊಡ್ಡ ಡಾಕ್ಟ್ರ್ ಆಗಬೇಕು ಅನ್ನೋ ಒಂದು ಕನಸಿತ್ತು. ಸೊ ಅದಾಗಕ್ಕಾಗಲಿಲ್ಲ. ನಾನು ಏನೇ ಮಾಡಿ, ನನಗೆ ಡ್ಯಾನ್ಸಿಂಗಲ್ಲಾಗಲಿ ಫ್ರೆಂಡ್ಸ್, ಕಲ್ಚರ್ ಆ್ಯಕ್ಟಿವಿಟೀಸಲ್ಲಾಗಲಿ, ಬೇರೆ ಇದರಲ್ಲಾಗಲಿ ನನಗೆ ಇಂಟ್ರೆಸ್ಟ್ ಇತ್ತು. ಸೊ ಓದೋದ್ರಲ್ಲೂ ಇಂಟ್ರೆಸ್ಟ್ ಇತ್ತು. ಏನೋ ಕೆಟ್ಟಗಳಿಗೆ ನನ್ನ ಟೈಮ್ ಸರಿ ಇರಲಿಲ್ಲ, ಅವೆಲ್ಲ ಆಗಲಿಲ್ಲ. ಸೊ ನಾನೇನೇ ಮಾಡಿದ್ರು ನಮ್ಮ ಡ್ಯಾಡಿ ವಿರುದ್ಧವಾಗೇ ಇದ್ದರು. ಸೊ ನಮ್ಮಪ್ಪ ಯಾಕೆ ಹಿಂಗಂತಾರೆ? ನಮ್ಮಪ್ಪ ಯಾಕೆ ನನ್ನ ವಿರುದ್ಧವಾಗಿ ಅವನೇ? ನಮ್ಮಪ್ಪ ನನಗೆ ಯಾಕೆ ಈ ಥರ ಯಾವಾಗ ನೋಡಿದ್ರು ಬೈತಾ ಇರ್ತಾನೆ, ಹೊಡಿತಾ ಇರ್ತಾನೆ ಅಂತ ಅವನು ಆ ಥರ ಟೆನ್ಷನ್ಗಳು ಮಾಡಿಕೊಂಡು ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಫ್ರೆಂಡ್ಸ್. ಮದುವೆಗಿಂತ ಮುಂಚೆ ಡಿಪ್ರೆಷನ್ಗೆ ಹೋಗಿದ್ದೆ. ಸೊ ಆಮೇಲೆ ಯೋಚನೆಗಳು ಬಿಟ್ಬಿಟ್ಟೆ ನಾನು. ಏನೋ ಒಂದು 2-3 ಇಯರ್ಸ್ ಗಂಟ ಡಿಪ್ರೆಷನ್ಗೆ ಹೋಗಿದ್ದೆ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಒಂದು 4-5 ಇಯರ್ಸೇ ಅಂದ್ಕೊಳ್ಳಿ. 4-5 ಇಯರ್ಸಿಂದನೂ ನಾನು ಡಿಪ್ರೆಷನ್ಗೆ ಹೋಗಿದ್ದೆ. ಸೊ ನಮ್ಮಪ್ಪ ಯಾಕೆ ಹಿಂಗೆ ಮಾಡ್ತಾನೆ ನನಗೆ? ಯಾಕೆ ನನ್ನ ಮೇಲೆ ನಮ್ಮ ಅಪ್ಪನಿಗೆ ಪ್ರೀತಿನೇ ಇಲ್ವಾ? ಮೇಲ್ಗಡೆ ಬೈಯೋನು ಫ್ರೆಂಡ್ಸ್. ಅವನು ಹಿಂಗೆಲ್ಲ ಮಾಡಬೇಡ್ವೆ, ಹಂಗೆ ಹಿಂಗೆ ಅಂತ ಮೇಲ್ಗಡೆನೇ ಬೈಯೋನು. ಆದರೆ ಒಳಗಡೆ ಎಷ್ಟು ಪ್ರೀತಿ ಇದೆ ಅಂತ ನನ್ನ ಮದುವೆ ಆದಮೇಲೆ ನನಗೆ ಗೊತ್ತಾಗಿದ್ದು. ಸೊ ಮೇಲ್ಗಡೆ ಬೈಯೋನಲ್ಲ. ಆವಾಗ 3-4-5 ಇಯರ್ಸಿಂದನೂ ನಾನು ಡಿಪ್ರೆಷನ್ಗೆ ಹೋಗಿ ಆಮೇಲೆ ಸರಿ ಹೋದೆ. ನನಗೆ ನಾನೇ ಕ್ವಶನ್ ಮಾರ್ಕ್ ಮಾಡಿಕೊಂಡೆ. ಸೊ ನಮ್ಮಪ್ಪ ಹಿಂಗೆ ಬೈದ್ರು ಅಂತ ನಾನೇ ಡಿಪ್ರೆಷನ್ಗೆ ಹೋಗಲಿ? ಚೆನ್ನಾಗಿರೋಣ ಬಿಡು, ಇರೋದೇ ಒಂದು ಲೈಫು, ಚೆನ್ನಾಗಿರೋಣ ಅಂತೇಳ್ಬಿಟ್ಟು ಆಮೇಲೆ ಎಲ್ಲ ಬಿಟ್ಬಿಟ್ಟೆ ಫ್ರೆಂಡ್ಸ್. ಅವು ಒಂದು ಸ್ವಲ್ಪ ಸ್ಟ್ರಾಂಗ್ ಆದೆ. ಸೊ ಆಮೇಲೆ ಇವಾಗ ಇಷ್ಟೇ ಹೇಳೋದು ಫ್ರೆಂಡ್ಸ್, ಡಿಪ್ರೆಷನ್ನು ಅಂತ ನೀವು ಹೋದ್ರೂ ಒಂದು ಪಾಸಿಟಿವ್ ಥಿಂಕಾಗಿ ಯೋಚನೆ ಮಾಡಿ. ಸೊ ನಾನು ಯಾಕೆ ಡಿಪ್ರೆಷನ್ಗೆ ಹೋಗಬೇಕು? ನನಗೆ ಅಂತ ಒಂದು ಜೀವ ಇದೆ ಅಲ್ವಾ? ಸೊ ನನಗೆ ಎತ್ತಿರೋರ ಮುಂದೆ ನಾನು ಏನು ಅಂತ ತೋರಿಸ್ಬೇಕು. ಅವ್ರಿಗೋಸ್ಕರ ಇವಾಗ ಸಾವು ಅಂತ ತುಂಬ ಇದಾಗ್ತಿದೆ ಫ್ರೆಂಡ್ಸ್. ಏನೇ ಒಂದು ಲವರ್ ಬೈದ್ರೂ ಇನ್ನೇನು ಹಾಕೊಂಡು ಸತ್ತೋಗೋದು. ಮೊನ್ನೆ ನೋಡಿದರೆ ಯಾವುದೋ ಕಡೆ ಊರ ಹೆಸರು ಗೊತ್ತಿಲ್ಲ. ಸೊ ಪಕ್ಕದವ್ರು ಹೇಳ್ತಾಯಿದ್ರು, ಎಂತಿ ಬೈದ್ಲು ಅಂತ ಗಂಡ ಸೂಸೈಡ್ ಮಾಡ್ಕೊಂಡಿರೋದಂತೆ, ವಿಷ ಕುಡಿದು ಸತ್ತೋಗಿರೋದಂತೆ. ಸೊ ನೋಡಿ, ಪ್ರಪಂಚದಲ್ಲಿ ಎಷ್ಟೆಷ್ಟು ಚಿಕ್ಕ ವಿಚಾರಕ್ಕೂ ಸತ್ತೋಗ್ತಿದ್ದಾರೆ. ಸೊ ಕ್ವಶನ್ ಮಾರ್ಕ್ ಯಾಕೆ ಇದೆಲ್ಲ? ಸಾವು, ಡಿಪ್ರೆಷನ್ನು ಅವೆಲ್ಲ ಯಾಕೆ ಅಂತ. ನಿಮಗೆ ಅಂತ ಒಂದು ಜೀವ ಇರಬೇಕಾದ್ರೆ, ನಿಮಗೆ ಅಂತ ಒಂದು ಲೈಫ್ ಇರಬೇಕಾದ್ರೆ ನೀವು ಯಾಕೆ ಈ ಥರ ದಾರಿಗಳನ್ನ ಹುಡುಕ್ತೀರಾ? ಹುಡ್ಕಕ್ಕೆ ಹೋಗ್ಬಿಟ್ರಿ. ಆ ಥರ ದಾರಿಗಳು ಏನು, ಒಂದು ಕ್ಷಣ ಅಷ್ಟೇ ನೀವು ಸಾಯೋದು, ಆ ಒಂದು ಕ್ಷಣ ಅಷ್ಟೇ ಸಾಯೋದು. ಬಟ್ ಲೈಫು, ಫ್ಯೂಚರು ಎಲ್ಲೋ ಇದೆ. ನಾವು ಮನಸ್ಸು ಮಾಡಿದ್ರೆ ಎಲ್ಲೋ ಹೋಗ್ತೀವಿ. ನಾವು ಏನೋ ಒಂದು ಸಾಧನೆ ಮಾಡಬೇಕು. ನಾವು ಹಾಗೆ ಸತ್ತೋಗೋಕ್ಕೆ ನಾವೇನೋ ನಮ್ಮ ಅಪ್ಪ ಅಮ್ಮ ಹುಟ್ಟಿಸಿಲ್ಲ ಅಲ್ವಾ? ನಾವು ಹಿಂಗೆ ಸಾಯಬೇಕು, ನಾವು ಯಾರಿಗೋಸ್ಕರ ನಾವು ಸತ್ತೋಗ್ಬಿಡ್ಬೇಕು ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಅಷ್ಟು ಕಷ್ಟಪಟ್ಟು ಬೆಳೆಸಿ, ಒತ್ತಿ, ಸಾಕಿ ಅವ್ರಿಗೋಸ್ಕರ ನಾವು ಇಷ್ಟು ಬೇಗ ಸಾಯೋವಂಥ ಅವಶ್ಯಕತೆ, ನೆಸೆಸಿಟಿ ನಮಗಿಲ್ಲ. ಸೊ ಅವ್ರಿಗೋಸ್ಕರನಾರ ನಾವು ಪ್ರಪಂಚದಲ್ಲಿ ಏನು ಎತ್ತ ಅನ್ನೋದು ತೋರಿಸ್ಬೇಕು. ಸಾಯೋ ನೆಸೆಸಿಟಿನೂ ಇಲ್ಲ, ಡಿಪ್ರೆಷನ್ಗೆ ಹೋಗೋ ನೆಸೆಸಿಟಿನೂ ಇರಲ್ಲ. ಸೊ ಡಿಪ್ರೆಷನ್ಗೆ ಹೋಗೋ ಅಂತ ತುಂಬ ಪ್ರಾಬ್ಲಮ್ ಆಗಿದೆ ಅಂದರೆ ಹೋಗ್ರಿ, ಬೇಡ ಅಂತ ಹೇಳ್ತಾ ಇಲ್ಲ. ಒಂದು 2-3 ಡೇಸ್ ಅಷ್ಟೇ ಡಿಪ್ರೆಷನ್ನು. ಆಮೇಲೆ ನೀವೇ ಸರಿ ಹೋಗ್ರಿ. ಕ್ವಶನ್ ಮಾರ್ಕ್ ಮಾಡ್ಕೊಳ್ರಿ. ನೀವೇನೇ ಸಮಾಧಾನ ಮಾಡ್ಕೊಳ್ರಿ. ಯಾರೂ ಸಮಾಧಾನ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್. ಯಾರ ಲೈಫಲ್ಲೂ ನಾವು ಅನ್ಕೋತೀವಿ, ಅಯ್ಯೋ ನನ್ನ ಪ್ರೀತಿಸೋನು ಸಮಾಧಾನ ಮಾಡ್ತಾರೆ. ನಾನು ಇದು ಬರೀ ಹೆಣ್ಮಕ್ಳಿಗೆ ಹೇಳ್ತಾ ಇಲ್ಲ, ಗಂಡು ಮಕ್ಳಿಗೂ ಹೇಳ್ತಾ ಇದ್ದೀನಿ. ಆಮೇಲೆ ಗಂಡು ಮಕ್ಳು ಕಮೆಂಟ್ ಮಾಡ್ಬೇಡ್ರಿ, ಹೆಣ್ಮಕ್ಳು ಹಂಗೆ. ಸೊ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಸೇರಿಸಿ ಹೇಳ್ತಾ ಇರೋದು. ಸೊ ಅವ್ರಿಗೆ ಮಾಡಿದ್ರು, ನಮ್ಮ ರಿಲೇಷನ್ ಅವ್ರಿಗೆ ಮಾಡಿದ್ರು,
ನನ್ನ ಫ್ರೆಂಡ್ಸ್ಗಳು ಹಿಂಗೆ ಮಾಡಿದ್ರು ಆ ಥರ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಆ ಥರ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಅವರೇ ನಮ್ಮ ಇದ್ರಾಗೆ ಡಿಪ್ರೆಷನ್ಗೆ ಬಿಟ್ಬಿಟ್ಟು ಅಷ್ಟು ಸಂತೋಷವಾಗಿರ್ಬೇಕಾದ್ರೆ ನಾವು ಡಿಪ್ರೆಷನ್ಗೆ ಹೋಗಿ ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೋಬೇಕು ಹೇಳಿ? ನಾವು ಯಾಕೆ ಅವ್ರಿಗೋಸ್ಕರ ನಮ್ಮ ಡಿಪ್ರೆಷನ್ಗೆ ಹೋಗ್ಬಿಟ್ಟು ನಾವು ಇನ್ನೊಂದೇನೋ ಮಾಡ್ಕೊಂಡು ಯಾಕೆ ನಾವು ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೋಬೇಕು? ಒಂದಿನ ಡಿಪ್ರೆಷನ್ಗೆ ಹೋಗ್ರಿ, ಮಾರನೇ ದಿವಸ ಸರಿ ಹೋಗ್ಬಿಡ್ರಿ, ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು. ಸೊ ನಿಮ್ಗೊಂದು ಹೇಳ್ತೀನಿ, ಈಗ ನೋಡಿ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇವಾಗ ಒಂದು 2 ವೀಕ್ಸ್ 3 ವೀಕ್ಸ್ ಆಗಿರ್ಬೋದು, ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಆವಾಗ 1 ಡೇ ಚೆನ್ನಾಗಿ ವ್ಯೂಸ್ ಓಡ್ತು ಫ್ರೆಂಡ್ಸ್. ನಂದು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸು ಅಷ್ಟೇ, ವ್ಯೂಸು ಅಷ್ಟೇ ಚೆನ್ನಾಗಿ ಓಡ್ತು. ನೆಕ್ಸ್ಟ್ ಡೇ ನಾನು ವೀಡಿಯೋ ಒಂದು ಅಪ್ಲೋಡ್ ಮಾಡಿದಾಗ ವ್ಯೂಸೇ ಬರಲಿಲ್ಲ. ಆಮೇಲೆ ನನಗೆ ಬೇಜಾರಾಗೋಯ್ತು, ಯಾಕೆ ನಾನು ಊಟ ಸದಾ ಮಾಡಲಿಲ್ಲ ಫ್ರೆಂಡ್ಸ್. ನೈಟ್ ಹೊತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಊಟ ಸದನೂ ಮಾಡಲಿಲ್ಲ. ಯಾಕೆ ವ್ಯೂಸೇ ಬರಲಿಲ್ವಲ್ಲ, ಯಾಕೆ ಅಂತ ಫುಲ್ಲು ಬೇಜಾರಾಗೋಯ್ತು. ಅದ್ರ ವೀಡಿಯೋ ಮಾಡಲಿಲ್ಲ ನಾನು ಅಷ್ಟೇ. ಸೊ ಫುಲ್ಲು ಬೇಜಾರಾಗೋಯ್ತು. ಆಮೇಲೆ ಸಮಾಧಾನ ಮಾಡೋಕ್ಕೆ ಗಂಡನೂ ಬರಲಿಲ್ಲ, ನನ್ನ ತಂಗಿನೂ ಸಮಾಧಾನ ಮಾಡಲಿಲ್ಲ, ಏನೂ ಇಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ನನ್ನ ಗಂಡನೂ ಸಮಾಧಾನ ಹೇಳ್ದ, ಒಂದು ಮಾತು ಹೇಳ್ದ, ಇವಾಗಲೇ ಸಡನ್ನಾಗಿ ಬಂದ್ಬಿಡಲ್ಲ ನಿನಗೆ ವ್ಯೂಸು ಸಬ್ಸ್ಕ್ರೈಬರ್ಸು, ಆಮೇಲೆ ಹೋಗ್ತಾ ಬರುತ್ತೆ. ಸೊ ನಮಗೆ ಯಾರೂ ಆಗಲ್ಲ ಫ್ರೆಂಡ್ಸ್. ನಾವು ಅನ್ಕೋತೀವಿ ಇವ್ರು ಆಗ್ತಾರೆ, ಅವ್ರು ಆಗ್ತಾರೆ, ಯಾರು ಆಗ್ತಾರೆ ಅಂತ ಅನ್ಕೋತೀವಿ. ಸೊ ನಿಮಗೆ ಸಮಾಧಾನ ಮಾಡೋಕ್ಕೆ ಯಾರೂ ಬರೋಲ್ಲ. ಸ್ಟೇಟಸ್ಸು, ಸ್ಟೋರೀಸು ಆ್ಯಂಡ್ ಬರ್ದಾಕೋದು ಅವೆಲ್ಲ ನಮ್ಮ ಸಮಾಧಾನಕ್ಕೋಸ್ಕರ ನಾವು ಮಾಡ್ತೀವಿ ನಿಜ. ಆದರೆ ಲೈಫಲ್ಲಿ ಅವೆಲ್ಲ ಇಲ್ಲವೇ ಇಲ್ಲ. ಯಾರಿಗೂ ಆಗೋದು ಇಲ್ಲ, ಯಾರಿಗೂ ಬರಲ್ಲ. ಪೇರೆಂಟ್ಸ್ ಬಿಟ್ಟರೆ ಬೇರೆ ಯಾರಿಗೂ ಆಗಲ್ಲ ಫ್ರೆಂಡ್ಸ್. ಇದೊಂದು ಮಾತನ್ನು ಚೆನ್ನಾಗಿ ಇಟ್ಕೊಬೇಡಿ. ನಾನಂತೂ ಲೈಫಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಪಡ್ಬಿಟ್ಟಿದ್ದೀನಿ. ಫ್ರೆಂಡ್ಸಲ್ಲಾಗಲಿ, ಲವರ್ಸಲ್ಲಾಗಲಿ, ಅಂದರೆ ಲವಲ್ಲಾಗಲಿ, ಫ್ರೆಂಡ್ಸಲ್ಲಾಗಲಿ ಆ್ಯಂಡ್ ಸಂಬಂಧಿಕರಲ್ಲಾಗಲಿ ಎಲ್ಲದರಲ್ಲೂ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ತುಂಬ ನೋವು ತಿಂದುಬಿಟ್ಟಿದ್ದೀನಿ ಲೈಫಲ್ಲಿ. ಎಷ್ಟು ನೋವು ಅಂದರೆ ನಾವು ಇವರೇ ಪ್ರಪಂಚ, ಇವರೇ ನಮ್ಗೆ ಚೆನ್ನಾಗಿ ನೋಡ್ಕೋತಾರೆ, ಹಂಗೆ ಹಿಂಗೆ ಅಂತೆಲ್ಲ ಥರ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ. ಬಟ್ ಆ ಅವ್ರ ಕಡೆಯಿಂದ ನಮಗೆ ಬಂದಿರಲ್ಲ. ಸೊ ಅದರಿಂದ ಹೇಳೋದು, ನೀವು ಡಿಪ್ರೆಷನಲ್ಲಿ ಹೋಗೋದ್ರಿಂದ ಏನೂ ಯೂಸೇ ಇಲ್ಲ. ಅದರಲ್ಲಿ ನಿಮಗೆ ನೀವೇ ನೋವು ತಿನ್ಕೋತೀರಾ ಅಷ್ಟೇ. ನಿಮಗೆ ನೀವೇ ನೋವು ತಿನ್ಕೋತೀರಾ ಮತ್ತು ನಿಮಗೆ ನೀವೇ ಆರೋಗ್ಯ ಹಾಳಾಯ್ತದೆ ಅಷ್ಟೇ. ನಾನೇ ಡಿಪ್ರೆಷನ್ ಯಾವಾಗ ಡಿಪ್ರೆಷನ್ ಹೋಗೋದೇ ಗೊತ್ತಾಗಲ್ಲ. ಡಿಪ್ರೆಷನ್ಗೆ ಹೋಗಿ ಕೈಯೆಲ್ಲ ಕುಯ್ಕೋತೀನಿ. ನಿಮಗೆ ಕಾಣಿಸಲ್ಲ, ಆದರೂ ಫೋಟೋನು ಅಪ್ಲೋಡ್ ಮಾಡೋಕ್ಕಾಗಲ್ಲ, ಯೂಟ್ಯೂಬ್ ತೊಗೊಳ್ಳಲ್ಲ, ಯಾಕಂದರೆ ಬ್ಲಡ್ ಎಲ್ಲ ಇರ್ತದಲ್ಲ, ಆ ಥರ ಎಲ್ಲ ತೊಗೊಳ್ಳಲ್ಲ. ಸೊ ಕೈಯೆಲ್ಲ ಕುಯ್ಕೋತೀನಿ. ಆ ಕೈಯೆಲ್ಲ ಕುಯ್ಕೊಂಡಾಗ ನೋವು ಯಾರಿಗೆ? ನನಗೆ, ನಮ್ಮ ಅಪ್ಪ ಅಮ್ಮಂಗೆ ನೋವು ಬರೋದು. ಅವ್ರಿಗೆ ಗೊತ್ತಾಯ್ತಂದರೆ ಅವರು ನೋವು ಪಡ್ತಾರೆ ನಿಜ. ಆದರೆ ನನ್ನ ಫ್ರೆಂಡ್ಸ್ಗಳಿಗಾಗಲಿ ನೋವು ಬರುತ್ತಾ? ಫ್ರೆಂಡ್ಸ್ಗೋಸ್ಕರನೂ ಕುಯ್ಕೊಬಿಟ್ಟಿದ್ದೀನಿ. ಫ್ರೆಂಡ್ಗಳಿಗಾದ್ರೂ ನೋವು ಬರುತ್ತಾ? ಬರಲ್ಲ. ಲವ್ಗಂತನೂ ಕುಯ್ಕೊಂಡಿದ್ದೀನಿ, ಅವನಿಗಾರ ನೋವು ಬರುತ್ತಾ? ಬರಲ್ಲ. ಗಂಡನಿಗೋಸ್ಕರನೂ ಕೈ ಕುಯ್ಕೊಂಡಿದ್ದೀನಿ, ಬರುತ್ತಾ? ಸೊ ಗಂಡನಿಗೋಸ್ಕರನೂ ಕೈ ಕುಯ್ಕೊಂಡಿದ್ದೀನಿ. ಅಂದರೆ ಸಣ್ಣ ಪುಟ್ಟ ಜಗಳ ಆದಾಗ, ಡಿಪ್ರೆಷನ್ಗೆ ಹೋದಾಗ ಅದು ಹಾಗೇ ಆಗುತ್ತೆ. ಹಿಂದೆ ಮುಂದೆ ನಾವು ಯೋಚನೆ ಮಾಡಲ್ಲ. ಡಿಪ್ರೆಷನ್ಗೆ ಹೋದಾಗ ಮಾಡ್ಕೊಳ್ಳೇಬೇಕು ಅಂತ ಅನಿಸ್ಬಿಡುತ್ತೆ, ಅವಾಗ ಮಾಡ್ಕೊಬಿಡ್ತೀವಿ. ಆದರೆ ಮಾಡ್ಕೊಂಡಾದ್ಮೇಲೆ ನನಗೆ ಯೋಚನೆ ಬರೋದು, ಅಯ್ಯೋ ನಾನು ಯಾಕೆ ಮಾಡಿಕೊಂಡೆ, ಆಮೇಲೆ ನನ್ನ ಲೈಫೇ ಇದಾಗ್ಬಿಡುತ್ತಲ್ಲ, ನನಗೇನಾರು ಹೆಚ್ಚು ಕಮ್ಮಿ ಆದರೆ ನನ್ನ ಮಗಳಿಗೆ ಯಾರು ಅಂತ ಕುಯ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ. ಸೊ ಎಷ್ಟು ಕುಯ್ಕೊಂಡಿದ್ದೀನಿ ಅಂದರೆ ಫ್ರೆಂಡ್ಸ್, ಮದುವೆಗಿಂತ ಮುಂಚೆನೂ ಅಷ್ಟೇ ಎಷ್ಟು ಕುಯ್ಕೊಂಡು ಬ್ಲಡ್ ವೇಸ್ಟ್ ಮಾಡಿದ್ದೀನಿ. ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಪದೇ ಅಡ್ಮಿಟ್ ಆಗೋದು, ಮತ್ತು 2 ಬಾಟ್ಲು ಅಂದರೆ ಡೈರೆಕ್ಟ್ ಬ್ಲಡ್ ಹಾಕ್ತಾರಲ್ಲ ಫ್ರೆಂಡ್ಸ್, ಆ ಥರ 2 ಡೈರೆಕ್ಟ್ ಬ್ಲಡ್ನ ನಾನು ಹಾಕ್ಸ್ಕೊಂಡಿದ್ದೀನಿ. ಸೊ ಏನು ಕುಯ್ಕೊಂಡ್ರೆ ಗೌರ್ಮೆಂಟಲ್ಲಿ ಫ್ರೀಯಾಗಿ ಕೊಡ್ತಾರೆ ಅಂತಲ್ಲ ಫ್ರೆಂಡ್ಸ್. ಆ ಥರ ಬ್ಲಡ್ ಹಾಕಿಸ್ಕೊಂಡ್ರೆ ಬಾಡಿನಲ್ಲಿ ಇನ್ಫೆಕ್ಷನ್ ಆಗಿ, ಸೊ ಬ್ಲಡ್ ಬೇರೆ ಬೇರೆ ಇರುತ್ತೆ ಅಲ್ವಾ, ಅಂದರೆ ಒಂದೇ ಸೇಮ್ ಬ್ಲಡ್ಡೇ ಹಾಕ್ತಾರೆ, ಬಟ್ ಅದು ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಬ್ಲಡ್ ಅಲ್ವಲ್ಲ. ಸೊ ಬೇರೆಯವ್ರ ಬ್ಲಡ್ಡನ್ನು ನಮ್ಮ ಬಾಡಿಗೆ ಹಾಕಿದಾಗ ಎಲ್ಲೋ ಒಂದು ಕಡೆ ಇನ್ಫೆಕ್ಷನ್ ಆಗಿ, ಆಮೇಲೆ ಈ ಮೂಳೆಗಳು ಇಲ್ಲಿ ಮೂಳೆಗಳು ನೋವು ಬರೋದು, ಇಲ್ಲಿ ನರ ಎಳೆಯೋದು, ಸೊ ಅಂಥ ನೋವುಗಳು ಬರುತ್ತೆ. ಬಂದಿದೆ, ನನಗೆ ಆಲ್ರೆಡಿ ಆಗಿದೆ, ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನೀವು ಬ್ಲಡ್ ಕುಯ್ಕೊಳ್ಳೋದ್ರಿಂದ ನಿಮಗೆ ವೇಸ್ಟು.
ನಾನು ಅಷ್ಟೇ, ನಾನು ಎಷ್ಟು ಬ್ಲಡ್ ಕುಯ್ಕೊಂಡು ನಾನೇ ವೇಸ್ಟು ಫ್ರೆಂಡ್ಸ್. ಇವಾಗ ಕೇಳಬೇಕಂದ್ರೆ ನನಗೆ ಹಿಮೋಗ್ಲೋಬಿನ್ 5 ಇದೆ. ಸೊ ಮೊದಲು ವೀಡಿಯೋ ಮಾಡ್ದಂಗೆ ಬೀಟ್ರೂಟ್ ಜ್ಯೂಸ್ ಕುಡಿಯೋವಾಗಲೇ ಹಿಮೋಗ್ಲೋಬಿನ್ 5 ಇದೆ, ಬ್ಲಡ್ 5 ಇದೆ, 5% ಇದೆ. ಸೊ ಯಾರಿಗೋಸ್ಕರ ನಾನು ಕುಯ್ಕೊಂಡಿದ್ನೋ ಅವ್ರಿಗೆ ಏನೂ ಅನಿಸಿಲ್ಲ ಅಲ್ವಾ. ಯಾರಿಗೋಸ್ಕರ ನಾನು ಕೈ ಕುಯ್ಕೊಂಡೆ ನೋಡಿ, ನನ್ನ ಆರೋಗ್ಯನ ನಾನೇ ಕೆಡಿಸ್ಕೊಂಡೆ. ಬಟ್ ಅವ್ರ ಆರೋಗ್ಯ ಚೆನ್ನಾಗಿದೆ, ಬಟ್ ಅವ್ರು ಚೆನ್ನಾಗಿದ್ದಾರೆ. ಸೊ ಇವಾಗ ನಾನು ಮೊನ್ನೆನೂ ಅಷ್ಟೇ ಫ್ರೆಂಡ್ಸ್, ಜಗಳ ಆಯಿತು. ಸೊ ಕೈ ಕುಯ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಕುಯ್ಕೊಳ್ಳಿಲ್ಲ. ಯಾಕೆ ಅಂದರೆ ಅಲ್ಲೊಂದು ಕ್ವಶನ್ ಮಾರ್ಕ್ ನಾನು ಮಾಡಿಕೊಂಡೆ. ಸೊ ನಾನು ಕೈ ಕುಯ್ಕೊಬಿಟ್ರೆ ನನ್ನ ಮಗಳಿಗೆ ಯಾರು ಗತಿ ಅಲ್ವಾ. ನನ್ನ ಮಗಳಿಗೆ ನೋಡ್ಕೊಳ್ಳೋರು ಯಾರು, ಅವಳು ತಿನ್ಸೋದು ಯಾರು, ಮಾಡೋದು ಯಾರು. ನನ್ನ ಮನೆಯಲ್ಲಿ ನಮ್ಗೆ ಅತ್ತೆ ಮಾವ ಇಲ್ಲ ಫ್ರೆಂಡ್ಸ್, ನಾವು ಗಂಡ ಹೆಂಡತಿ ಸಪ್ರೇಟಾಗಿದ್ದೀವಿ. ಸೊ ನಮ್ಮ ಅಪ್ಪ ಅಮ್ಮ ನೋಡ್ಕೋಬೇಕಂದ್ರೆ ಅವ್ರು ಬೆಂಗಳೂರಲ್ಲಿರೋದು, ನಾವಿಲ್ಲಿರೋದು, ನಮ್ಮ ಅಪ್ಪ ಅಮ್ಮ ಅಲ್ಲಿರೋದು. ಇವಾಗ ನಾವು ಬಂದು ಮದುವೆ ಆಗಿದ್ದೀವಿ ಅಂದರೆ ನಾನು ಸುಮಾರು ನೋವುಗಳನ್ನ ಕೊಟ್ಬಿಟ್ಟಿದ್ದೀನಿ ನಮ್ಮ ಪೇರೆಂಟ್ಸ್ಗೆ. ಸೊ ಇನ್ನೂ ನೋವು ಕೊಡೋಕ್ಕೆ ನನಗೆ ಇಷ್ಟಪಡಲ್ಲ ಫ್ರೆಂಡ್ಸ್. ಸೊ ನಾನೇನು ಮಾಡಿದ್ದೀನೋ ತಪ್ಪು, ನಾನೇ ತಿನ್ನಬೇಕು. ನನ್ನ ನಾನೇ ತಿಂತೀನಿ, ನನ್ನ ಪೇರೆಂಟ್ಸ್ ಹತ್ರ ನಾನು ತೊಗೊಂಡೋಗಲ್ಲ. ಸೊ ನನ್ನ ಮಗಳಿಗೆ ನಾನು ಅಕಸ್ಮಾತ್ ಏನಾದ್ರು ಸತ್ರು ಅಂದ್ರೂ ನನ್ನ ಮಗಳಿಗೆ ಅವ್ರು ನೋಡ್ಕೊಳ್ಳಿ ಅಂತ ನಾನು ಯಾವತ್ತೂ ಹೇಳೋಲ್ಲ ಫ್ರೆಂಡ್ಸ್, ನಾನು ಹೇಳೋದು ಇಲ್ಲ. ಸೊ ನನಗೇನಾರು ಹೆಚ್ಚು ಕಮ್ಮಿ ಆದಾಗ, ನಾನು ಅಕಸ್ಮಾತ್ ಇಲ್ಲ ಅಂತ ಅಂದಾಗ ಅವಳು ತಿನ್ಸೋರು ಯಾರು, ಅವಳಿಗೆ ನನ್ನ ತಾಯಿಯಷ್ಟು ಪ್ರೀತಿ ಯಾರು ಕೊಡಲ್ಲ ಮಗಳಿಗೆ ಅಲ್ವಾ. ಸೊ ತಾಯಿಯಷ್ಟು ಪ್ರೀತಿ ಮಗಳಿಗೆ ಯಾರು ಕೊಡಲ್ಲ. ಅವಳು ಹುಟ್ಟಿದಾಗ ನನಗೆ ಯಾಕಾದರೂ ಹೆಣ್ಮಗು ಹುಟ್ಬಿಟ್ಲೋ ಅಂತ ಅನ್ನಿಸ್ಬಿಟ್ಟಿತ್ತು. ಯಾಕಾದರೂ ನನಗೆ ಹೆಣ್ಮಗು ಹುಟ್ಬಿಡ್ತು, ಎಷ್ಟು ಕರ್ರಿಗಿದ್ದಾಳೆ ಅವ್ರ ಅಪ್ಪನ ಥರ, ಯಾಕೆ ಹೆಣ್ಮಗು ಹುಟ್ಬಿಡ್ತು ಅಂತ ಹುಟ್ಟಿದಾಗ ತಕ್ಷಣವೇ ಡಾಕ್ಟ್ರಿಗೆ ಹೇಳ್ಬಿಟ್ಟೆ ನಾನು, ಅಯ್ಯೋ ಹೆಣ್ಮಗು ಹುಟ್ಬಿಡ್ತಾ, ಯಾಕಮ್ಮ ಹಂಗೆ ಹೇಳ್ತೀಯಾ ಅಂತ ಹೇಳಿದ್ರು. ಸೊ ಗಂಡು ಮಗು ಬೇಕಿತ್ತು ಸರ್, ನನಗೆ ಹೆಣ್ಮಗು ಇಷ್ಟ ಇಲ್ಲ ಅಂತ. ಯಾಕೆ ಅಂದರೆ ನಮ್ಮ ಅಪ್ಪಂಗೆ ಹೆಣ್ಮಗು ಇಷ್ಟ ಇರಲಿಲ್ಲ. ನನಗೆ ಬಸ್ರಿನಲ್ಲೂ ಅಷ್ಟೇ ಒಂದು ಇಂಟೆನ್ಷನ್ ಇತ್ತು, ನಮ್ಮಪ್ಪ ಹೆಣ್ಮಗು ಆದರೆ ನೋಡ್ಕೊಳ್ಳಲ್ಲ ಅನ್ನೋದೊಂದಿತ್ತು. ಸೊ ಅವ್ರು ಅದನ್ನು ಸೈಡಿಗೆ ಇಟ್ಬಿಟ್ಟು ನನ್ನ ಮಗಳನ್ನ ನೋಡಿಕೊಂಡ್ರು ಫ್ರೆಂಡ್ಸ್, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ನನ್ನ ಮಗಳಿಗೆ ನನ್ನ ಥರ ಪ್ರೀತಿ ಯಾರೂ ಕೊಡಲ್ಲ. ಆಮೇಲೆ ನಾನೇ ಅರ್ಥ ಮಾಡಿಕೊಂಡೆ, ನನ್ನ ಮಗಳಿಗೆ ನಾನೇ ಆಗೋದು. ನಾನು ಹೆಣ್ಮಗುನ ಬೇಡ ಅಂತಿದ್ದವಳು, ಇವಾಗ ನನ್ನ ಮಗಳು ಕಂಡ್ರೆ ನನಗೆ ಇನ್ನೊಂದು ಮಗು ಆದ್ರೂ ಅಂತ ಆದ್ರೂ ನನಗೆ ನನ್ನ ಮೊದಲನೇ ಮಗಳ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಅದು ತಾಯಿ ಮಗಳ ಸಂಬಂಧನೇ ಒಂಥರ ವಿಚಿತ್ರ ಫ್ರೆಂಡ್ಸ್ ಅದು. ಸೊ ನನಗೇನಾರ ಹೆಚ್ಚು ಕಮ್ಮಿ ಆದರೆ ಅವಳಿಗೆ ನೋಡ್ಕೊಳ್ಳೋರು, ನಂತರ ನೋಡ್ಕೊಳ್ಳೋರು ಯಾರೂ ಇರಲ್ಲ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕ್ಕೊಂಡು ನಾನು ಮೊನ್ನೆ ಕೈ ಕುಯ್ಕೊಳ್ಳೋದು ಬಿಟ್ಟೆ. ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಬೇಕು, ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಜಗಳಗಳಾಗುತ್ತೆ, ಅದು ಹೇಳ್ಕೋಬಾರ್ದು. ಸೊ ನಮ್ಮಿಬ್ಬರ ಮಧ್ಯನೂ ಸಣ್ಣ ಪುಟ್ಟ ಜಗಳ ಆಗಿದೆ. ಅದು ಏನಕ್ಕೋಸ್ಕರ ಜಗಳ ಆಗಿದೆ ಅಂತ ಹೇಳಲ್ಲ, ಹೇಳ್ಕೊಂಡ್ರೆ ಸುಮ್ಮನೆ ಮಾನ ಮರ್ಯಾದೆಗಳು ಹೋಗ್ಬಿಡ್ತವೆ, ಅದಕ್ಕೂ ಇನ್ನೊಂದೇನೋ ಜಗಳಗಳೆಲ್ಲ ಆಗೋಯ್ತವೆ. ಸೊ ಹಿಂಗೆ ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಬರುತ್ತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ನಾವೇನು ಹೋಗ್ಬಿಟ್ಟಿಲ್ಲ, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೇ ಬದುಕ್ತಾ ಇದ್ದೀವಿ. ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಹೇಳ್ತಾರದು ಫಾರ್ ಎಕ್ಸಾಂಪಲ್ಗೆ ಡಿಪ್ರೆಷನ್ಗೆ ಎಂತೆಂಥ ನಾವು ಆಲೋಚನೆಗಳು ಮಾಡ್ತೀವಿ ಅಂದರೆ, ಸೊ ಮೊನ್ನೆನೂ ಡಿಪ್ರೆಷನ್ ಆದಾಗ ನಾನು ಅಂದ್ಕೊಂಡೆ ಕೈ ಕುಯ್ಕೋಬೇಕು ಅಂತ ಅಂದ್ಕೊಂಡೆ ಅಷ್ಟೇ, ಬಟ್ ಕುಯ್ಕೊಳ್ಳಲಿಲ್ಲ. ನಾನು ಯಾವಾಗ ನೋಡಿದ್ರು ಕೈ ಕುಯ್ಕೊಂಡು ನಾನೇ ಮಾರನೇ ದಿವಸ ನೋವು ತಿನ್ನೋ ಬದಲು ನನ್ನ ಕೈ ಕುಯ್ಕೊಳ್ಳಲ್ಲ. ನನ್ನ ಮಗಳಿಗೋಸ್ಕರ ನಾನು ಬದುಕ್ತೀನಿ, ಅವ್ರಿಗೋಸ್ಕರ ನಾನು ಯಾಕೆ ಕೈ ಕುಯ್ಕೊಳ್ಳಿ. ಡಿಪ್ರೆಷನ್ಗೆ ಹೋದಾಗ ಯಾಕೆ ಕೈ ಕುಯ್ಕೊಳ್ಳಿ, ನನ್ನ ಮಗಳು ಇನ್ನೂ ಚಿಕ್ಕವಳು, ಅವಳು ದೊಡ್ಡವಳಾದ್ಮೇಲೆ ಬೆಳೆದು ನಿಂತ್ಕೊಂಡು ಬೇಕಿದ್ರೆ ಏನಾದರೂ ಆಗಲಿ, ನನಗೆ ಅವಳು ಇನ್ನೂ ಚಿಕ್ಕವಳು, ನನ್ನಷ್ಟು ನೋಡ್ಕೊಳ್ಳೋರು ಯಾರೂ ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೆ, ನನಗೂ ಅಂತ ಒಂದು ಜೀವ ಇದೆ ಅನ್ನೋ ಒಂದು ಕಾರಣಕ್ಕೆ ನಾನು ಕೈ ಕುಯ್ಕೊಳ್ಳಿಲ್ಲ. ಸೊ ನಿಮಗೂ ಇದನ್ನೇ ನಾನು ಸಜೆಷನ್ ಕೊಡೋದು. ಸೊ ಡಿಪ್ರೆಷನ್ಗೆ ಹೋಗ್ತೀರಾ ಅನ್ಕೋಬೇಕು ಅಷ್ಟೇ, ನೀವು ಈ ಥರ ಮಾಡ್ಕೊಬಿಡೋಣ ಅಂತ ಅನ್ಕೋಬೇಕು, ಬಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಮಾಡ್ಕೊಬಿಟ್ರೆ ನಿಮ್ಮ ಆರೋಗ್ಯನೇ ಕೆಡುತ್ತೆ ಮತ್ತು ನಿಮ್ಮ ಲೈಫೇ ಸ್ಪಾಯ್ಲ್ ಆಗುತ್ತೆ. ಬಟ್ ಅವ್ರ ಲೈಫ್ಗಳು ಸ್ಪಾಯ್ಲ್ ಆಗಲ್ಲ, ಯಾವುದೇ ಕಾರಣಕ್ಕೂ ಸ್ಪಾಯ್ಲ್ ಆಗಲ್ಲ. ಅವ್ರು ಚೆನ್ನಾಗೇ ಇರ್ತಾರೆ. ನೀವು ಅವ್ರಿಗೋಸ್ಕರ ಹಿಂಗೆ ಮಾಡ್ಕೊಳ್ಳೋದು ಹಂಗೆ ಮಾಡ್ಕೊಳ್ಳೋದು ದಯವಿಟ್ಟು ಮಾಡ್ಕೋಬೇಡಿ. ನನ್ನಲ್ಲಿ ವಿನಂತಿ ಇಷ್ಟೇ. ಸೊ ಡಿಪ್ರೆಷನಿಂದ ಹೊರಗಡೆ ಬರೋದಕ್ಕೆ ಇದೊಂದೇ ಕಾರಣ ಫ್ರೆಂಡ್ಸ್. ನೀವು ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ.
ಡಾಕ್ಟ್ರೂ ಸಜೆಷನ್ ಕೊಡ್ತಾರೆ. ಅದೇನದು ಬಾಲ್ ಇಟ್ಕೊಂಡು ಹಿಂಗೆ ಸ್ಪಂಜ್ ಬಾಲ್ ಥರ ಬರುತ್ತೆ, ಹಿಂಗೆ ಇಟ್ಕೊಂಡ್ರು ಅದು ಕೆಲವ್ರ ಮೆಂಟಾಲಿಟಿಗೆ ವರ್ಕ್ ಆಗುತ್ತೆ. ಸೊ ಅದು ನನಗೆ ವರ್ಕ್ ಆಗಲಿಲ್ಲ. ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಿದ್ದೆ ಮದುವೆಗಿಂತ ಮುಂಚೆ. ಡಿಪ್ರೆಷನ್ ಆಗ್ತಿತ್ತು ಹಿಂಗೆ ಅಂತ. ಅವರು ಬುಕ್ ಇಟ್ಕೊಂಡು ಪೆನ್ನಲ್ಲಿ ಏನಾರ ಒಂದು ಗೀಚ್ತಾ ಇರು, ನಿನ್ಗೆ ಆ ಟೈಮಲ್ಲಿ ಏನು ಬರುತ್ತೋ ಗೀಚ್ತಾ ಇರು, ಸೊ ಡಿಪ್ರೆಷನ್ ಕಮ್ಮಿ ಆಗುತ್ತೆ ಅಂದರು. ಸೊ ಅದು ವರ್ಕ್ ಆಗಲಿಲ್ಲ ನನಗೆ. ಆಮೇಲೆ ಹಿಂಗೆ ಫೋನಲ್ಲಿ ನೋಡ್ತಾ ಡಿಪ್ರೆಷನ್ಗೆ ಬಾಲ್ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡ್ತಾಯಿದ್ರೆ ಡಿಪ್ರೆಷನ್ ಕಮ್ಮಿ ಆಗುತ್ತೆ ಅಂತದ್ದು ನೋಡಿದೆ ಫೋನಲ್ಲಿ. ಸೊ ಅದು ವರ್ಕ್ ಆಗಲಿಲ್ಲ ನನಗೆ. ಹೆವಿ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ನಾನು. ಒಂದ್ಸತಿ ನಮ್ಮದವ್ರನ್ನ ಹಿಂಗೆ ಮಾಡಿಬಿಟ್ರು ಅಂದಾಗ ಫೀಲ್ ಆಗುತ್ತೆ, ಎಂಥವ್ರಿಗಿದ್ರು ಫೀಲ್ ಆಗುತ್ತೆ. ನಂಬಿಟ್ರೆ ಲೈಫ್ ಅವ್ರು ಏನೇ ತಪ್ಪು ಮಾಡಿದ್ರು ನಂಬ್ತೀವಿ ನಾವು, ಆ ರೇಂಜಿಗೆ ನಂಬಿಟ್ಟಿರ್ತೀವಿ. ಸೊ ಹಂಗಾದಾಗ ನೀವು ಒಂದೇ ಒಂದು ಡಿಪ್ರೆಷನಲ್ಲಿ ಹೋದಾಗ ಇದೊಂದು ಜ್ಞಾಪಕ ಮಾಡ್ಕೊಳ್ರಿ, ನನಗೋಸ್ಕರ ಒಂದು ಜೀವ ಅದೇ, ನನಗೋಸ್ಕರ ಒಂದು ಹೊತ್ತು ಸಾಕಿರ್ತಾರಲ್ಲ ಅಂಥವ್ರಿಗೋಸ್ಕರನಾರ ನಾವು ಬದುಕಬೇಕು, ಅಂಥವ್ರಿಗೋಸ್ಕರನಾರ ನಾವು ಬದುಕಿ ಏನು ಅಂತ ತೋರಿಸ್ಬೇಕು. ಸೊ ಅಲ್ಲಿ ನೀವು ಡಿಪ್ರೆಷನ್ಗೆ ಹೋಗಿ ನೀವು ಕೈ ಕುಯ್ಕೊಂಡು ಅಥವಾ ಬೇರೆ ಏನೋ ಒಂದು ಮಾಡಿಕೊಂಡು ಅಲ್ಲಿಗೆ ನೀವೇನು ಅರ್ಥ ಮಾಡ್ಕೋತೀರ ಗೊತ್ತಾ? ನೋಡು ಎಷ್ಟು ವೀಕ್ ಇದ್ದಾಳೆ ಅವಳು, ನೋಡು ಎಷ್ಟು ವೀಕ್ ಇದ್ದಾನೆ ಅವನು, ಯಾರೋಗೋಸ್ಕರನೂ ಈ ಥರ ಎಲ್ಲ ಮಾಡ್ಕೊಂಡಿದ್ದಾನೆ, ಇವನ ಲೈಫೇ ಇವನು ಇಷ್ಟು ವೀಕ್ ಇದ್ದಾನೆ, ಇವನು ಮುಂದೆ ಏನೂ ಮಾಡಲ್ಲ ಅಂತ ಅನ್ಕೊತಾರೆ. ಸೊ ಅದು ಅನ್ಕೋಬಾರ್ದವರು. ಅವ್ರ ಮುಂದೆ ನೀವು ತೋರಿಸ್ಬೇಕು ಹೆಂಗೆ ಬದುಕಬೇಕು ನಾವು. ಅವರಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ ಅನ್ನೋ ರೇಂಜಿಗೆ ನಾವು ಬೀಳಬಾರ್ದು. ನಂಬಿಕೆ ಆ ರೇಂಜ್ವರೆಗೂ ಹೋಗಬಾರ್ದು. ಎಷ್ಟರಲ್ಲಿ ನಂಬಬೇಕೋ ಅಷ್ಟರಲ್ಲೇ, ಇವ್ರನ್ನ ಎಷ್ಟರಲ್ಲಿ ನಂಬಬೇಕೋ ಅಷ್ಟರಲ್ಲೇ ನಂಬಬೇಕು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಾನು ದಯವಿಟ್ಟು ವಿನಂತಿ ಮಾಡ್ಕೊತೀನಿ, ಡಿಪ್ರೆಷನ್ಗೆ ಹೋಗೋದಕ್ಕಿಂತ ಮುಂಚೆನೂ ಇದೊಂದು ಯೋಚನೆ ಮಾಡಿ, ನಮ್ಮ ಪೇರೆಂಟ್ಸ್ಗೋಸ್ಕರನಾರ ನಾವು ಬದುಕಲೇಬೇಕು, ನಮ್ಮ ಪೇರೆಂಟ್ಸ್ಗೋಸ್ಕರನಾರ ನಾವು ಸಾಧಿಸಿ ತೋರಿಸಲೇಬೇಕು ಅನ್ನೋದನ್ನು ಒಂದು ತಲೆಯಲ್ಲಿ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು, ನಮಗೋಸ್ಕರ ಒಂದು ಜೀವ ಇದೆ ಅನ್ನೋದಕ್ಕೂ ಒಂದು ತಲೆಯಲ್ಲಿ ಇಟ್ಕೊಂಡು ನೀವು ಡಿಪ್ರೆಷನ್ನಿಂದ ಹೊರಗಡೆ ಬಂದೇ ಬರ್ತೀರಾ. ನಾನೂ ಬಂದಿದ್ದೀನಿ. ಸೊ ಅದಕ್ಕೆ ಈ ವಿಡಿಯೋನ ಮಾಡ್ತಿರೋದು. ಸೊ ಇದನ್ನೊಂದು ಹೇಳಿರೋದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ರಿ. ಸೊ ಈ ವಿಡಿಯೋನ ಯಾರು ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ಲೈಕ್ಸು ಕಮೆಂಟು ಮಾಡಿ ಅಂತ ಕೇಳ್ಕೊತೀನಿ. ಸೊ ನನ್ನ ವೀಡಿಯೋಸ್ಗಳಿಗೆ ಲೈಕ್ಸು ಬರ್ತಿಲ್ಲ, ಶೇರು ಬರ್ತಿಲ್ಲ, ಕಮೆಂಟು ಬರ್ತಿಲ್ಲ, ಸಬ್ಸ್ಕ್ರೈಬರ್ಸು ಆಗ್ತಿಲ್ಲ. ಸೊ ಬೇಜಾರು ಆಗುತ್ತೆ, ಬಟ್ ಬೇಜಾರು ಮಾಡ್ಕೊಳ್ಳಲ್ಲ ನಾನು. ಯಾಕೆ ಅಂದರೆ ಎಲ್ಲ ಸಡನ್ನಾಗಿ ಶ್ರೀಮಂತ ಆಗಬೇಕು ಅಂದರೆ ಆಗಲ್ಲ, ಸಡನ್ನಾಗಿ ನನಗೆ ಎಲ್ಲ ಬೇಕು ಅಂದ್ರೂ ಬರಲ್ಲ. ಸೊ ಕಷ್ಟಪಟ್ಟರೆ ನಮಗೆ ಮುಂದೆ ಫಲ ಸಿಗುತ್ತೆ ಅನ್ನೋದು ನನಗೆ ಒಂದು ನಂಬಿಕೆ ಇದೆ. ಸೊ ನಾನು ಪಡ್ತಾನೇ ಇರ್ತೀನಿ ಕಷ್ಟ, ನಾನು ವಿಡಿಯೋ ಮಾಡ್ತಾನೇ ಇರ್ತೀನಿ. ಸೊ ಬರದೇ ಹೋದರೂ ಪರವಾಗಿಲ್ಲ, ಬರೋ ಗಂಟ ನಾನು ವಿಡಿಯೋ ಮಾಡ್ತಾನೇ ಇರಲಿ. ನಿಮ್ಮದು ಪ್ರೀತಿ ನನಗೆ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಎಲ್ಲರ ಪ್ರೀತಿ ನನಗೆ ಬೇಕು. ಸೊ ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ಸು ಶೇರ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಹೇಳಿರತಕ್ಕಂತಹ ಮಾತುಗಳು ಚೆನ್ನಾಗಿದ್ದರೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇದು ಮೋಟಿವೇಶನ್ ಸ್ಪೀಚು. ನನಗೇನಾರು ಗೊತ್ತಿರೋಂಥ ಬಗ್ಗೆ ನಾನು ಮೋಟಿವೇಶನ್ ಸ್ಪೀಚ್ ಕೊಡ್ತಾ ಇರ್ತೀನಿ. ಸೊ ವಿಡಿಯೋ ಮಾಡ್ತಾಯಿರಿ, ವಿಡಿಯೋ ಮಾಡ್ತೀನಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಟು ಆಲ್, ಲಾಟ್ಸ್ ಆಫ್ ಲವ್. ಬಾಯ್.